Dear students, welcome back to Shumurthy Academy classes. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಏನಿದೆ ಕಂಪ್ಲೀಟ್ ಆಗಿ MCQs ಫಿಲ್ ಇನ್ ದ ಬ್ಲಾಂಕ್ಸ್ ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಆಗಿರುತ್ತೆ. ಇದೇ ರೀತಿಯಾಗಿ ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸ್ದು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೊದಲನೇ ಕ್ವಶನ್ನ ನೋಡ್ತಾ ಹೋಗೋಣ. ದ ಸ್ಕೇರ್ ರಿಸೋರ್ಸಸ್ ಆಫ್ ಆ್ಯನ್ ಎಕಾನಮಿ ಹ್ಯಾವ್ ಆಪ್ಷನ್ ಎ ರೈಟ್ ಆನ್ಸರ್. ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ include all of the above. Third question, which of the following is an example for microeconomics? Consumer behavior. Traditionally, the subject matter of economics has been studied under the following branches: micro and macroeconomics. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನಾವೀಗ ನೋಡ್ತಾ ಹೋಗೋಣ. ನಾನು ಇಲ್ಲಿ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಖಂಡಿತ ಈ ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲಿ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬಾ ಇದೆ. ಜಸ್ಟ್ ಇಷ್ಟನ್ನ ನೀವು ಓದ್ಕೊಂಡ್ರೂ ಕೂಡ ಸಾಕಾಗತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗಿದ್ರೆ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಪ್ರಾಬ್ಲಮ್ ಆಫ್ ಚಾಯ್ಸ್. In a centrally planned economy, all important decisions are made by the government. ಇದೆಲ್ಲ ಕ್ವಶನ್ಸು ರಿಪೀಟ್ ಆಗಿದೆ. ಸೊ ಈಗಾಗಲೇ ನಾನು ಬೇರೆ ಬೇರೆ ಜಿಲ್ಲೆಯದು ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಪ್ರತಿಯೊಂದು ವಿಡಿಯೋನ ಚೆಕ್ ಮಾಡಿ. ಸೊ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಏನಾದರೂ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಸಿಗ್ತಾನೆ ಇರುತ್ತೆ. ಮೂರನೇ ಕ್ವಶನ್, ಡ್ಯಾಶ್ ಈಸ್ ಎ ಸೆಟ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಎಕನಾಮಿಕ್ ಏಜೆಂಟ್ಸ್ ಕ್ಯಾನ್ ಫ್ರೀಲಿ ಎಕ್ಸ್ಚೇಂಜ್ ದೇರ್ ಎಂಡೋಮೆಂಟ್ಸ್ ಆರ್ ಪ್ರಾಡಕ್ಟ್ಸ್ ವಿತ್ ಈಚ್ ಅದರ್. ಮಾರ್ಕೆಟ್ ಎಕಾನಮಿ. ಫೋರ್ತ್ ಕ್ವಶನ್, ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಮಿಕ್ಸ್ಡ್ ಎಕಾನಮಿ. ಮ್ಯಾಚ್ ದ ಫಾಲೋಯಿಂಗ್ ನಾವೀಗ ನೋಡ್ತಾ ಹೋಗೋದಾದರೆ ಮಾರ್ಕೆಟ್ ಎಕಾನಮಿಗೆ ಪ್ರೈವೇಟ್ ಓನರ್ಶಿಪ್, ಸರ್ವಿಸ್ ಆಫ್ ಟೀಚರ್ಸ್ ಸ್ಕಿಲ್, ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಗೌರ್ನಮೆಂಟ್, ಪಾಸಿಟಿವ್ ಎಕಾನಮಿ functioning of mechanism, normative economic, evolution of mechanism. ಸೊ ಸೆಕೆಂಡ್ ಚಾಪ್ಟರ್ನ ನಾವೀಗ ನೋಡ್ತಾ ಹೋಗೋದಾದರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಯುಟಿಲಿಟಿ ಈಸ್ ಆಪ್ಷನ್ ಬಿ ಸಬ್ಜೆಕ್ಟಿವ್. ವೆನ್ TU ಈಸ್ ಕಾನ್ಸ್ಟೆಂಟ್ MU becomes 0. Ordinal utility analysis express utility in ranks. The shape of an indifference curve is normally convex to the origin. The consumption bundles that are available to the consumer's income depend on the price and income. The equation of budget line is option C. The demand for these goods increases as the income of the consumer increases. Normal goods. A vertical demand curve represents perfect inelasticity. At the midpoint of the demand curve, the elasticity is equal to 1. The value of elasticity of the demand at different points on a linear demand curves lies between 0 and infinity. ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮೋಡಿಟಿ ಈಸ್ ಯುಟಿಲಿಟಿ. ಟು ಇಂಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. As the consumer's income increases, the demand curve for the inferior goods shift towards leftward. ಇದು ಕೂಡ ತುಂಬ ಸಲ ರಿಪೀಟ್ ಆಗಿದೆ. The demand for a good moves in the opposite direction of its price. Method of adding two individual demand curve is called horizontal summation. Match the following ನೋಡ್ತಾ ಹೋಗೋಣ. Demand curve downward sloping, linear demand curve, D of P is equal to A minus BP. Unitary elasticity of demand, ED is equal to 1. Fourth question, the complementary goods ಗೆ pen and ink, indifference map ಗೆ a family of indifference curve. ಸೊ ಇಲ್ಲಿ ನೀವು ನೋಡ್ಬೋದು 5 ಮಾರ್ಕ್ಸ್ದು ಕ್ವಶನ್ ಕೂಡ ಇದೆ, ಅದಕ್ಕೆ ಆನ್ಸರ್ಸ್ ಕೂಡ ಇದೆ. ನೆಕ್ಸ್ಟ್ ಚಾಪ್ಟರ್ 3 ನಾವೀಗ ನೋಡ್ತಾ ಹೋಗೋದಾದರೆ the functional relationship between inputs and output is called production function. The formula of production function is option A. ಇದು ಕೂಡ ರಿಪೀಟ್ ಆಗಿದೆ ನಿಮ್ಮ ಒಂದು ಪ್ರಿಪ್ರೇಟರಿ ಬೇರೆ ಬೇರೆ ಜಿಲ್ಲೆ ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದರೆ. ಇನ್ ಎ ಶಾರ್ಟ್ ರನ್ ಎ ಫರ್ಮ್ ಕ್ಯಾನ್ ಚೇಂಜ್ ಎನಿ ಒನ್ ಇನ್ಪುಟ್. ದ ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಎ ಚೇಂಜ್ ಇನ್ ಇನ್ಪುಟ್ ಈಸ್ ಕಾಲ್ಡ್ ಮಾರ್ಜಿನಲ್ ಪ್ರಾಡಕ್ಟ್. ದ ಲಾಂಗ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಸಿಕ್ಸ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಫೈಂಡ್ ದ ಟೋಟಲ್ ಕಾಸ್ಟ್ ವೇರ್ TFC ಈಸ್ 100 ಆ್ಯಂಡ್ TVC ಈಸ್ 125.
Option D 225. The shape of the average fixed cost curve is rectangular hyperbola. Next, dash is the set of all the possible combinations of two inputs that yield the same maximum possible level of output. Isoquant product curve. The long run all inputs are variable. The average product is defined as the output per unit of the variable input. Marginal product and the average product curves are inverse U in the shape. SMC curves cuts AVC curves at the ಮಿನಿಮಮ್ ಪಾಯಿಂಟ್. ಓಕೆನಾ. ನೆಕ್ಸ್ಟ್ ನಾವು ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಸಿ ಆರ್ ಎಸ್ ಅಂದರೆ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಇದು ಕೂಡ ರಿಪೀಟ್ ಆಗಿದೆ. SAC ಅಂತಂದರೆ ಶಾರ್ಟ್ ರನ್ ಅವರೇಜ್ ಕಾಸ್ಟ್, ಇದು ಕೂಡ ನಿಮ್ಮ ಎಕ್ಸಾಮಲ್ಲಿ ನೋಡಿದ್ದೀವಿ ಕ್ವಶನ್ಸ್ನ. MPL, ಇದಕ್ಕೆ MPLಗೆ TPL ಮೈನಸ್ TPL -1, TFC ಪ್ಲಸ್ TVCಗೆ TC ಬರುತ್ತೆ, SMCಗೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಇನ್ನು 5 ಮಾರ್ಕ್ಸ್ ಕ್ವಶನ್ನು ಕೂಡ ಇಲ್ಲಿ ನೋಡ್ಕೊಳ್ಳಿ. ಹಾಗೆ ನಾವೀಗ ಚಾಪ್ಟರ್ 4ಗೆ ಮೂವ್ ಆಗ್ತಾ ಹೋಗೋಣ. ದ ಪ್ರಾಡಕ್ಟ್ಸ್ ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆರ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್. The increase in total revenue for a unit increase in the output is marginal revenue. A bookseller sells 30 books at the price of 10 rupees each. The total revenue of the seller is 300. A firm's profit is denoted by pi. When the supply curve is vertical, the elasticity of the supply is as follows: ES is equal to 0. Price taking behavior is the distinguishing characteristics of perfect competition market. For a price taking firm, marginal revenue is equal to market price. The minimum point of AVC where the SMC curve cuts the AVC curve is called shutdown point. ದ ಆಪರ್ಚುನಿಟಿ ಕಾಸ್ಟ್, ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ, ನೀವು ಇದರಲ್ಲಿ ನೋಡ್ಬೋದು ಪ್ರಿಪ್ರೇಟರಿ ಕ್ವಶನ್ ಪೇಪರಲ್ಲಿ. ಈ ಕ್ವಶನ್ನು ಕೂಡ ಬಂದಿದೆ. ಯೂನಿಟ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ದಟ್ ದ ಗೌರ್ನಮೆಂಟ್ ಇಂಪೋಸಸ್ ಪರ್ ಯೂನಿಟ್ ಸೇಲ್ ಆಫ್ ದ ಔಟ್ಪುಟ್. ಸೊ ಮ್ಯಾಚ್ ದ ಫಾಲೋಯಿಂಗ್ನ ನಾವೀಗ ನೋಡ್ತಾ ಹೋಗೋಣ. MR is equal to delta TR divided by delta Q. Pi is equal to TR minus TC. AR is equal to TR divided by Q. Normal profit, zero profit, perfect competition, perfect information. 5 ಮಾರ್ಕ್ಸ್ ಕ್ವಶನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ನಾವೀಗ ನೆಕ್ಸ್ಟ್ ಚಾಪ್ಟರ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ಮಾರ್ಕೆಟ್ ಈಕ್ವಿಲಿಬ್ರಿಯಮ್. In the perfect competition, buyers and sellers are price takers. The situation where plans of all the consumers and firms in the market match equilibrium situation. As a result of increase in the number of firms, there is an increase in supply, then the supply curve shift towards rightwardಗೆ ಶಿಫ್ಟ್ ಆಗುತ್ತೆ. The firms earn super normal profit as long as the price is greater than the minimum of average cost. The government imposing upper limit on the price of the goods and services is called price ceiling. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ದ ಗೌರ್ನಮೆಂಟ್ ಇಂಪೋಸಿಂಗ್ ಲೋಯರ್ ಲಿಮಿಟ್, ಸೊ ಪ್ರೈಸ್ ಫ್ಲೋರು. ಇಲ್ಲಿ ನಾನು ಏನು ನಿಮಗೆ ಚಾಪ್ಟರ್ ವೈಸ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ, MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ಇಷ್ಟನ್ನು ಪರ್ಫೆಕ್ಟಾಗಿ ನಾನು ಬೇರೆ ಬೇರೆ ಜಿಲ್ಲೆದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು PDF ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಓದ್ಕೊಂಡು ತರೋ ಆಗಿ ಅದರಲ್ಲಿರ್ತಕ್ಕಂಥ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ತಾ ಹೋಗಿ, ನಿಮಗೊಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಮ್ಯಾಮ್ ಏನು ಕೊಟ್ಟಿದ್ದಾರೆ ಆ ಎಲ್ಲ ಕ್ವಶನಲ್ಲಿ ರಿಪೀಟ್ ಆಗಿದೆ. ಸೊ ಬ್ಲೈಂಡ್ಲಿ ನಾವು ಮ್ಯಾಮ್ನ ಡಿಪೆಂಡ್ ಆದರೆ ನಾವು ಫೈನಲ್ ಎಕ್ಸಾಮಲ್ಲಿ 80 ಔಟ್ ಆಫ್ 80ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ, ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಫಸ್ಟ್ ಇದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ನಂತರ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ನ ನೀವು ಓದಿ. ಓಕೆನಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಕ್ಕರ್ಸ್ ವೆನ್ ದ ಮಾರ್ಕೆಟ್ ಡಿಮ್ಯಾಂಡ್ ಈಕ್ವಲ್ಸ್ ಟು ಮಾರ್ಕೆಟ್ ಸಪ್ಲೈ. ಇದೊಂದು ವಿಡಿಯೋ ಸಾಕು ನಿಮಗೆ. ಇದೇ ರೀತಿಯಾಗಿ ನಾನು ಮ್ಯಾಕ್ರೋ ಎಕನಾಮಿಕ್ಸ್ದು ಕೂಡ ಅಪ್ಲೋಡ್ ಮಾಡ್ತೀನಿ. ಇಟ್ ಈಸ್ ಅಸ್ಯೂಮ್ ದಟ್ ಇನ್ ಎ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ಇನ್ವಿಸಿಬಲ್ ಆ್ಯಂಡ್ ಈಸ್ ಅಟ್ ಎ ಪ್ಲೇ. ಇನ್ ಅ ಲೇಬರ್ ಮಾರ್ಕೆಟ್, ಹೌಸ್ಹೋಲ್ಡ್ಸ್ ಆರ್ ದ ಸಪ್ಲೈಯರ್ಸ್ ಆಫ್ ದ ಲೇಬರ್. ವೇಜ್ ರೈಟ್ ಈಸ್ ಡಿಟರ್ಮೈನ್ಡ್ ಅಟ್ ದ ಪಾಯಿಂಟ್ ವೇರ್ ದ ಡಿಮ್ಯಾಂಡ್ ಫಾರ್ ದ ಲೇಬರ್ ಆ್ಯಂಡ್ ಸಪ್ಲೈ ಆಫ್ ದ ಕರ್ವ್ ಇಂಟರ್ಸೆಕ್ಟ್. ಮ್ಯಾಮ್ ಈಗ 2 ಮಾರ್ಕ್ 4 ಮಾರ್ಕ್ ಅದರಲ್ಲೆಲ್ಲ ನ್ಯೂ ಕ್ವಶನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಕ್ವಶನ್ಸು ಕೊಡಿ ಅಂತ ಕೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ಆದಷ್ಟು ಬೇಗ ಆ ಒಂದು ಕ್ವಶನ್ಸು ಕೂಡ ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ.
If the demand curve shift leftward and supply curve shift rightward, the equilibrium price will decreases. ಈ ಕ್ವಶನ್ ಕೂಡ ಸುಮಾರು ಸಲ ರಿಪೀಟ್ ಆಗಿದೆ ಆಯಿತಾ. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಆ್ಯಡಮ್ ಸ್ಮಿತ್ ಆಪರೇಷನ್ ಆಫ್ ಇನ್ವಿಸಿಬಲ್ ಆ್ಯಂಡ್ ಎಕ್ಸೆಸ್ ಸಪ್ಲೈ, ಇಲ್ಲಿ ಕ್ಯೂ ಎಸ್ ಕ್ಯೂ ಡಿ ಮಾರ್ಕೆಟ್ ಈಕ್ವಿಲಿಬ್ರಿಯಮ್, ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್, ಪಾಸಿಬಿಲಿಟಿ ಆಫ್ ಎ ಸೂಪರ್ ನಾರ್ಮಲ್ ಪ್ರಾಫಿಟ್, ಅಟ್ರಾಕ್ಷನ್ ಆಫ್ ಎ ನ್ಯೂ ಫರ್ಮ್ಸ್, ವೇಜ್ ರೇಟ್, ಇಲ್ಲಿ ವಿ ಎಮ್ ಪಿ ಎಲ್. ಅಸೈನ್ಮೆಂಟ್ ಕ್ವಶನ್ ಮೀನ್ಸ್ ಪಿ ಒ ಕ್ಯೂ ಕ್ವಶನ್ನು ಕೂಡ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೀಗ ನೆಕ್ಸ್ಟ್ ಚಾಪ್ಟರ್ದು ಎಮ್ ಸಿ ಕ್ಯೂಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ನಿಮಗೆ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಇದೆ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಥವಾ ಇದೊಂದೇ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಯಾಕಂತಂದರೆ ನಿಮಗೆ ಒಂದೇ ವೀಡಿಯೋದಲ್ಲಿ ಸಿಕ್ಬಿಟ್ರೆ ಈಸಿ ಆಗುತ್ತೆ ಓದ್ಕೊಳ್ಳೋದಕ್ಕೆ. ಮ್ಯಾಕ್ರೋ ಎಕನಾಮಿಕ್ಸ್ ನೋಡ್ತಾ ಹೋಗೋಣ. The individuals or institution which take the economic decisions are economic agents. ಸೊ ಇದು ಕಂಪ್ಲೀಟ್ ಆಗಿ ನೀವು 15 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ 1 ಮಾರ್ಕ್ದು ಕ್ವಶನ್ ಹಾಕಿದರೆ ನೀವು ಕಂಪ್ಲೀಟಾಗಿ ಪಾರ್ಟ್ ಎನಲ್ಲಿ 20ಕ್ಕೆ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಆಲ್ ದ ಲೇಬರರ್ಸ್ ಹೂ ಆರ್ ರೆಡಿ ಟು ವರ್ಕ್ ವಿಲ್ ಫೈಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಲ್ ದ ಫ್ಯಾಕ್ಟ್ರೀಸ್ ವಿಲ್ ಬಿ ವರ್ಕಿಂಗ್ ಅಟ್ ದೇರ್ ಫುಲ್ ಕೆಪಾಸಿಟಿ. ಸೊ ಇದು ಕ್ಲಾಸಿಕಲ್ ಥಾಟ್. ಸೊ ಥರ್ಡ್ ಕ್ವಶನ್ಗೆ ಆಪ್ಷನ್ ಬಿ ಆಗಿರುತ್ತೆ. ಇದು ಕೂಡ ಮೋಸ್ಟ್ ರಿಪೀಟ್ ಆಗಿರೋಂಥ ಕ್ವಶನ್. ದ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್ ಈಸ್ 1929. ಇನ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ ದ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಮೇನ್ಲಿ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಎಂಟರ್ಪ್ರೈಸಸ್. ಮ್ಯಾಕ್ರೋ ಎಕನಾಮಿಕ್ಸ್ ಟ್ರೈಸ್ ಟು ಅಡ್ರೆಸ್ ಸಿಚುಯೇಷನ್ ಫೇಸಿಂಗ್ ದ ಎಕನಾಮಿ ಆಸ್ ಎ ಹೋಲ್. ಮ್ಯಾಕ್ರೋ ಎಕನಾಮಿಕ್ಸ್ ಆಸ್ ಇಟ್ಸ್ ಡೀಪ್ ರೂಟ್ಸ್ ಇನ್ ಮೈಕ್ರೋ ಎಕನಾಮಿಕ್ಸ್. So macroeconomic policies are posed by the state itself as statutory bodies like RBI, SEBI, etc. A part of revenue is paid as rent for the service rendered by the land. The production units will be called as a firms. Second chapter naviga nodadadre the study of national income is related to macroeconomics. Counting of intermediate goods separately will lead to the error of double counting. Measuring the sum total of all factory payments will be called income method. In India, the institution which reports GDP is CSO. NNP is equal to GNP minus depreciation. Net national product at the factor cost is also known as national income. Deduction of undistributed profit from national income gives personal income. GVA at market price is equal to GDP at market price. The value of GDP at the current privileging price is nominal GDP. The year used to calculate the real GDP is base year. Stocks are defined at a particular point of time. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಇನ್ವೆಂಟರಿ ಇಸ್ ಎ ಸ್ಟಾಕ್ ವೇರಿಯಬಲ್. ಇದನ್ನು ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ಕೇಳ್ತಾರೆ. ಇನ್ವೆಂಟರಿ ಅಂದರೆ ಸ್ಟಾಕ್ ವೇರಿಯಬಲ್. The net contribution made by a firm is called as value added. The value added method is an alternative name of product method. Consumer price index is generally expressed in terms of percentage. Environmental pollution is an example for negative externalities. Labor, wage, GDP, ಇಲ್ಲಿ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್, ಇಲ್ಲಿ ಇನ್ವೆಂಟರಿ, ಸ್ಟಾಕ್ ವೇರಿಯಬಲ್, PDI, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್, ಡೊಮ್ಯಾಸ್ಟಿಕ್ ಸರ್ವಿಸ್, ನಾನ್ ಮಾನಿಟರಿ ಎಕ್ಸ್ಚೇಂಜ್. ಸೊ 5 ಮಾರ್ಕ್ಸ್ ಕ್ವಶನ್ನು ಕೂಡ ನೋಡ್ಕೊಳ್ಳಿ. ಸೊ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ. ದ ಮೇನ್ ಫಂಕ್ಷನ್ ಆಫ್ ಮನಿ ಈಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಇದು ಕೂಡ ಭಾಳಷ್ಟು ಸಲ ಕೇಳುವಂಥ ಕ್ವಶನ್. RBI was established in the year 1935. RBI does not directly deal with the general public. ಇದು ಕೂಡ ಬಂದೇ ಬರುವಂಥ ಕ್ವಶನ್ ಇದು. The bank which are part of the money creating system of economy are commercial banks. The rate at which RBI lends money to the commercial banks against securities is called as repo rate. The important tool by which RBI influences money supply is open market operation. The aggregate monetary resources are also known as M3. The 2016 demonetization of currency included denominations of 500 and 1000 rupees.
economic exchange without the use of money are referred as a barter system. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಓನ್ಲಿ ಇನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಇಶ್ಯೂ ಕರೆನ್ಸಿ ಇನ್ ಇಂಡಿಯಾ. ಇದು ಕೂಡ ಭಾಳ ಸಲ ರಿಪೀಟ್ ಆಗಿರೋಂಥ ಕ್ವಶನ್. ಗೌರ್ನಮೆಂಟ್ ಆಫ್ ಇಂಡಿಯಾ ಇಶ್ಯೂಸ್ ಕಾಯಿನ್ಸ್ ಇನ್ ದ ಇಂಡಿಯಾ. ಇದು ಕೂಡ ಕೇಳೋ ಸಾಧ್ಯತೆ ಇರೋವಂಥ ಕ್ವಶನ್ನೇ. ದ ಪ್ರಿನ್ಸಿಪಲ್ ಮೋಟಿವ್ ಫಾರ್ ಹೋಲ್ಡಿಂಗ್ ಮನಿ ಈಸ್ ಟು ಕ್ಯಾರಿ ಔಟ್ ಟ್ರಾನ್ಸಾಕ್ಷನ್. ಇನ್ ಎ ಮಾಡರ್ನ್ ಎಕಾನಮಿ ಮನಿ ಕಂಪ್ರೈಸಸ್ ಕ್ಯಾಶ್ ಅಂಡ್ ಬ್ಯಾಂಕ್ ಡೆಪಾಸಿಟ್ಸ್. ಇದು ಕೂಡ ಭಾಳ ಸಲ ಕೇಳಿರೋಂಥ ಕ್ವಶನ್. M1 ಆ್ಯಂಡ್ M2 ಆರ್ ನೋನ್ ಆಸ್ ನ್ಯಾರೋ ಮನಿ. SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಲಿಯಾಬಿಲಿಟೀಸ್ ಡೆಪಾಸಿಟ್ಸ್. ಇದು ಕೂಡ ನಿಮಗೆ ಲಿಯಾಬಿಲಿಟೀಸ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿರೋವಂಥ ಕ್ವಶನ್ನು. ಕ್ವಾಲಿಟೇಟಿವ್ ಟೂಲ್ ಮಾರ್ಜಿನ್ ರಿಕ್ವೈರ್ಮೆಂಟ್. M3 ಆ್ಯಂಡ್ M4 ಆರ್ ಮಾರ್ಜಿನ್ ರಿಕ್ವೈರ್ಮೆಂಟ್. ರೀಪರ್ಚೇಸ್ ಅಗ್ರಿಮೆಂಟ್ ರಿಪೋ. ಸೊ 5 ಮಾರ್ಕ್ಸ್ ಕ್ವಶನ್ಸು ಕೂಡ ಓದ್ಕೊಳ್ಳಿ. ಇದು ಬರ್ತಕ್ಕಂಥ ಕ್ವಶನ್ಗಳು ಇಲ್ಲಿರ್ತಕ್ಕಂಥ 5 ಮಾರ್ಕ್ಸಲ್ಲಿ ಈ 5 ಮಾರ್ಕ್ ಕ್ವಶನ್ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ದ ಪಾಯಿಂಟ್ ವೇರ್ ಎಕ್ಸ್ ಆ್ಯಂಡ್ ಅಗ್ರಿಗೇಟೆಡ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ ವಿಲ್ ಬಿ ಈಕ್ವಿಲಿಬ್ರಿಯಮ್. ಈ ಕ್ವಶನು ಕೂಡ ಭಾಳ ಸಲ ರಿಪೀಟ್ ಆಗಿರೋಂಥದ್ದು. ಕನ್ಸಪ್ಷನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಈಸ್ ಆಟೋನಮಸ್ ಕನ್ಸಪ್ಷನ್. ಇದು ಕೂಡ ಭಾಳ ಸಲ ರಿಪೀಟ್ ಆಗಿರೋ ಕ್ವಶನ್. ವ್ಯಾಲ್ಯೂ ಆಫ್ MPC ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಇದಕ್ಕೂ ಮತ್ತು ಅಲ್ಲಿ ಮೈಕ್ರೋ ಎಕನಾಮಿಕ್ಸಲ್ಲಿ 0 ಆ್ಯಂಡ್ ಇನ್ಫಿನಿಟಿ ಇದೆಯಲ್ಲ, ಅದಕ್ಕೂ ಕನ್ಫ್ಯೂಸ್ ಆಗಬೇಡಿ. ಇದು ಕೂಡ ಭಾಳ ಸಲ ರಿಪೀಟ್ ಆಗಿರೋ ಕ್ವಶನ್. Easy availability of a credit encourages investment. In the situation of excess demand is more than equilibrium output. CY shows the dependency of consumption on income. Savings is the part of income that is not consumed. Investment is defined as an addition to the stock of physical capital. L is a positive constant which represent the autonomous investment. Size of the multiplier depends on the value of MPC. ಇದು ಕೂಡ ಭಾಳ ಸಲ ರಿಪೀಟ್ ಆಗುವಂಥ ಕ್ವಶನ್ನು. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ಸಲ್ಲಿ ಸೇವಿಂಗ್ಸ್ Y-C ಇದು ಕೂಡ ಭಾಳ ಸಲ ಕೇಳಿದ್ದಾರೆ. ರಾ ಮೆಟೀರಿಯಲ್ ಇಂಟರ್ಮೀಡಿಯೇಟ್ ಗುಡ್ಸ್ ಇದು ಕೂಡ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್. ಇಲ್ಲಿ ಅವರೇಜ್ ಪರ್ಸೆಂಟೇಜ್ ಟು ದ ಕನ್ಸ್ಯೂಮ್. ಅಗ್ರಿಗೇಟ್ ಡಿಮ್ಯಾಂಡ್ ಫಾರ್ ದ ಫೈನಲ್ ಗುಡ್. C plus L plus CY. Excess demand leads to rise in the price in the long run. 5 ಮಾರ್ಕ್ಸ್ ಕ್ವಶನ್ನು ಇದರಲ್ಲಿ ಇರ್ತಕ್ಕಂಥ ವಿಡಿಯೋದಲ್ಲಿ ಇರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ನು ಯಾವುದು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ದ ಟ್ಯಾಕ್ಸ್ ಆನ್ ಇಂಡಿವಿಜುವಲ್ಸ್ ಆ್ಯಂಡ್ ಫಾರ್ಮ್ಸ್ ಆರ್ ಡೈರೆಕ್ಟ್ ಟ್ಯಾಕ್ಸ್. The tax levied on the goods produced within the country is called excise tax. The tax which acts as an automatic stabilizer, proportional income tax. ಇದು ಕೂಡ ಕೇಳಿರೋಂಥ ಕ್ವಶನ್ನೇ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಆನ್ ಎಕ್ಸಾಂಪಲ್ ಫಾರ್ ಪೇಪರ್ ಟಾಸ್ಕ್ ವೆಲ್ತ್ ಟ್ಯಾಕ್ಸ್. When demand exceeds the available output under the condition of full employment level, this may rise to inflation. The single largest component of non-planned revenue expenditure is interest payment. To meet budget deficit, the government realizes more on borrowing. Dash year runs from 1st April to 31st March in India financial. ಈ ಕ್ವಶನು ಕೂಡ ಕೇಳೋ ಸಾಧ್ಯತೆ ತುಂಬ ಇದೆ. ಮತ್ತು ಪ್ರೀವಿಯಸ್ ಎಲ್ಲ ರಿಪೀಟ್ ಆಗಿರೋ ಕ್ವಶನ್. ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ಪಬ್ಲಿಕ್ ಗೂಡ್ಸ್ ಆರ್ ನೋನ್ ಆಸ್ ಫ್ರೀ ರೈಡರ್ಸ್. Taxes imposed on goods imported into and exported from India are called custom duties. The government may spend an amount equal to the revenue it collects. This is known as balanced budget. Revenue deficit is equal to revenue expenditure minus revenue receipts. So 5 marks ಕ್ವಶನ್ನ ನೋಡ್ತಾ ಹೋಗಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್. ಇದರಲ್ಲಿ ದ ಕನ್ಸ್ಯೂಮರ್ ಆ್ಯಂಡ್ ದ ಪ್ರೊಡ್ಯೂಸರ್ಸ್ ಕ್ಯಾನ್ ಚೂಸ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಗುಡ್ಸ್. ದಿಸ್ ಮಾರ್ಕೆಟ್ ಲಿಂಕೇಜ್ ಈಸ್ ಕಾಲ್ಡ್ ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್. The price of one country's currency in terms of foreign currency is called foreign exchange rate. The balance of payments record these transactions between residents and with the rest of world. All of the above.
The market in which national currencies are traded is called foreign exchange market. The exchange rate determined by the market force of demand and supply is called flexible exchange rate. Current account is the record of trade in goods and service transfer payments. Capital account records all the international transaction of assets. Errors and omissions are the third element of balance of payment. An increase in the price of foreign currency in terms of domestic currency is called depreciation of the domestic currency. Managed floating is a mixture of flexible and fixed exchange rate system. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟು ಮತ್ತು ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಿದೆ ಮೋಸ್ಟ್ ಆಫ್ ದ ಟೈಮು ರಿಪೀಟ್ ಆಗುವಂಥ ಕ್ವಶನ್ನು. ಇದನ್ನು ಕನ್ಫ್ಯೂಸ್ ಆಗಬೇಡಿ. ಬ್ಯಾಲೆನ್ಸ್ ಆಫ್ ಟ್ರೇಡ್ ಇನ್ ಗೂಡ್ಸ್, ಬ್ಯಾಲೆನ್ಸ್ ಆಫ್ ಟ್ರೇಡ್ ಇನ್ ಗೂಡ್ಸ್. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್, ಇದು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಮ್ಯಾನೇಜ್ಡ್ ಫ್ಲೋಟಿಂಗ್, ಡರ್ಟಿ ಫ್ಲೋಟಿಂಗ್. ಅಸೈನ್ಮೆಂಟ್ ಕ್ವಶನ್ನ ನೋಡ್ಕೊಳ್ಳಿ, ಇದು ಕೂಡ ಬರ್ತಕ್ಕಂಥ ಕ್ವಶನ್ನೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇಷ್ಟನ್ನ ಈ ವಿಡಿಯೋದಲ್ಲಿರ್ತಕ್ಕಂಥ MCQಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು ನೀವು ಚೆನ್ನಾಗಿ ಪ್ರಿಪೇರ್ ಆದರೆ 15 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು 1 ಮಾರ್ಕ್ಸ್ ಸೆಷನ್ ಏನಿದೆ ಅದು 5 ಮಾರ್ಕ್ಸ್ದು, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೀವು ಪಾರ್ಟ್ ಎನಲ್ಲಿ ಕಂಪ್ಲೀಟಾಗಿ 20ಕ್ಕೆ 20 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.